ನಮಸ್ಕಾರ ವೀಕ್ಷಕರೇ, ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಏನಿದಲೆ ಪಂಚಾಯತ್ಗೆ ಸೇರಿದ ಬಾಲರೆಡ್ಡಹಳ್ಳಿ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ. ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಕ್ತಿಯ ನಮನಗಳು ಸಲ್ಲಿಸಿದರಲ್ಲದೆ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿದರು. ತದನಂತರ ಅಲಂಕೃತವಾದ ಬೆಳ್ಳಿ ರಥದಲ್ಲಿ ಕೆಂಪೇಗೌಡರ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಿ ಬ್ಯಾಂಡ್ ಸೆಟ್ ಸದ್ದಿನೊಂದಿಗೆ ಮೆರವಣಿಗೆ ಮೂಲಕ ಏನಿಗೆದಲೆಯಿಂದ ಚೇಳೂರಿಗೆ ನಡೆಯುವ ಕಾರ್ಯಕ್ರಮಕ್ಕೆ ಸಾಗಿದರು. ಈ ಸಂದರ್ಭದಲ್ಲಿ ಬಾಲರೆಡ್ಡಹಳ್ಳಿ ಒಕ್ಕಲಿಗರ ಕುಲಬಾಂಧವರು, ಗ್ರಾಮಸ್ಥರು ಹಾಜರಿದ್ದರು. అందరూ సాంబ్రాణి కట్టి చెప్పండి, అట్లా మంగళారు తీసుకోండి అందరూ. సీరియస్ గాని పిల్లంటారా? ನಾಗರಿಕರಿಗೂ ಕೆಂಪೇಗೌಡ ಜಯಂತಿಯ 517ನೇ ಜಯಂತಿಯ ಶುಭಾಶಯಗಳು. ಈಗ ನಮ್ಮ ಚೇಳೂರು ತಾಲೂಕಿನ ವತಿಯಿಂದ ಚೇಳೂರಲ್ಲಿ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮ ನಡೀತಾ ಇದೆ. ಇಂದು ಮಧ್ಯಾಹ್ನ ಒಂದು 12 ಗಂಟೆಗೆ. ಸೊ ಹಾಗಾಗಿ ಪ್ರತಿ ಗ್ರಾಮದಿಂದ ಪ್ರತಿ ಕುಲಬಾಂಧವರು ಅವರವರ ತಕ್ಕಂತೆ ಅವರವರ ಗ್ರಾಮಕ್ಕೆ ತಕ್ಕಂತೆ ಬೆಳ್ಳಿ ರಥ, ಹಾಗೆ ಬೈಕ್ ರ್ಯಾಲಿ, ಕಾರ್ಗಳಲ್ಲಿ ಸಹ ಹೋಗಿ ಆ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀವಿ. ಈಗ ಇದು ಬಾಲರೆಡ್ಡಹಳ್ಳಿ ಗ್ರಾಮದಿಂದ ನಾವು ಕುಲಬಾಂಧವರೆಲ್ಲ ಸೇರಿ ಬೆಳ್ಳಿ ರಥ, ಡೋಲು ಇದರಿಂದ ನಾವು ಏನಿಗ್ದಾಲೆಯಲ್ಲಿ ಸೇರಿ ಏನಿಗ್ದಾಲೆ ಪಂಚಾಯಿತಿಯಲ್ಲಿ ಎಲ್ಲ ಗ್ರಾಮಗಳವರು ಸೇರಿ ಅಲ್ಲಿಂದ ಚೇಳೂರಿಗೆ ಮೆರವಣಿಗೆ ಸಮೇತ ಹೊರಡು ಚೇಳೂರಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗಿ ಎಲ್ಲರಿಗೂ ವಿನಂತಿ. ನಾವು ಸಹ ಎಲ್ಲ ಭಾಗಿಯಾಗ್ತಾ ಇದೀವಿ. ಎಲ್ಲ ಕುಲಬಾಂಧವರು, ಎಲ್ಲ ನಾಗರಿಕರು, ಬರೀ ಒಕ್ಕಲಿಗರೇ ಮಾತ್ರ ಅಲ್ಲ, ಕೆಂಪೇಗೌಡರು ಒಕ್ಕಲಿಗರಿಗೆ ಮಾತ್ರ ದುಡ್ದಿಲ್ಲ, ಪ್ರತಿ ಜನಾಂಗಕ್ಕೂ ಅವರಿಂದ ಒಳಿತಾಗಿದೆ. ಆದ್ರಿಂದ ಒಕ್ಕಲಿಗ ಕುಲಕ್ಕೆ ಮಾತ್ರ ಅವ್ರನ್ನ ಸೀಮಿತ ಮಾಡದೆ ಪ್ರತಿಯೊಬ್ಬರು ಸಹ ಭಾಗಿಯಾಗಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಾಗಿ ಪ್ರತಿಯೊಬ್ಬರಲ್ಲೂ ವಿನಂತಿ. ಮತ್ತೆ ಇವತ್ತು ಏನಾದರೂ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಊರಲ್ಲಿ, ಗ್ರಾಮಲ್ಲಿ ಏನಾದರೂ? ಈಗ ಸಂಜೆ ಅಲ್ಲಿ ಚೇಳೂರಲ್ಲಿ ಕಾರ್ಯಕ್ರಮ ಆದ ನಂತರ ಮತ್ತೆ ನಾವು ಊರಿಗೆ ಬಂದು ಊರಲ್ಲಿ ಅನ್ನದಾನ ಇಟ್ಕೊಂಡಿದೀವಿ. ಸಂಜೆ ಊರಲ್ಲಿ ಗ್ರಾಮದಲ್ಲಿ ಮೆರವಣಿಗೆ ಮತ್ತು ಅನ್ನದಾನ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ.